ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ರೇಷ್ಮೆ ಶಾಲನ್ನ ಹೆಗಲ ಮೇಲೆ ಹಾಕೊಂಡು ತಿರುಗ್ತಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಬ್ರಾಂಡೆಡ್ ಶಾಲೆಗಳನ್ನು ಹಾಕೊಂಡು ತಿರುಗ್ತಾ ಇದ್ದಾರೆ. ತಿರುಗಿ, ತೊಂದರೆ ಇಲ್ಲ. ನೀವು ಬ್ರಾಂಡೆಡ್ ಶಾಲೆಗಳನ್ನು ಹೆಗಲ ಮೇಲೆ ಹಾಕೊಂಡು ತಿರುಗ್ತಿದ್ದೀರಿ, ಮುಖ್ಯಮಂತ್ರಿಗಳು ರೇಷ್ಮೆ ಶಾಲೆನ ಹೆಗಲ ಮೇಲೆ ಹಾಕೊಂಡು ತಿರುಗ್ತಾ ಇದ್ದೀರಿ. ರಾಜ್ಯದ ಜನರ ಹೆಗಲ ಮೇಲೆ ಸಾಲ ಹಾಕಿದ್ರಿ. 1,32,000 ಕೋಟಿ ಸಾಲವನ್ನ ರಾಜ್ಯ ಜನರ ಹೆಗಲ ಮೇಲೆ ಹಾಕಿ ಈಗ ನಾನು ಅಭಿವೃದ್ಧಿ ಹೊಂದಿರುವಂತ ರಾಜ್ಯ ಅಭಿವೃದ್ಧಿ ಆಗುತ್ತೆ ಅಂತಂದ್ರೆ ಅದು ಹೆಂಗೆ ನಂಬಲಿಕ್ಕೆ ಸಾಧ್ಯ ಇದೆ? ಇದನ್ನ ಇವತ್ತು ಸರ್ಕಾರ ಸ್ಪಷ್ಟ ಮಾಡಬೇಕು ಅಂತ ಹೇಳ್ತಾ, ನೀವು ಬೇರೆ ರಾಜ್ಯಗಳು ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದೆ, ಗ್ರಾಮೀಣ ಅಭಿವೃದ್ಧಿಗೆ ಬೇರೆ ರಾಜ್ಯಗಳು ಎಷ್ಟು ಖರ್ಚು ಮಾಡ್ತಾ ಇದೆ, ನಾವು ಎಷ್ಟು ಖರ್ಚು ಮಾಡ್ತಾ ಇದೀವಿ? ನೀವು ಬಜೆಟ್ ನಲ್ಲಿ ಇಟ್ಟಂತ ಹಣ ಖರ್ಚಾಗದಲೇನೆ 3 ಬಜೆಟ್ ನಲ್ಲಿ ಅದನ್ನೇ ಹೇಳ್ತಾ ಹೇಗ್ ಬಂದಿದ್ದೀರಿ? ನೀವು ಪ್ರಗತಿ ಪಥ, ಕಲ್ಯಾಣ ಪಥಗಳನ್ನ 2023 ಬಜೆಟ್ ಇಂದನೂ ಹೇಳ್ತಾ ಬಂದಿದ್ದೀರಿ, ಇನ್ನೂ ಟೆಂಡರೇ ಆಗ್ಲಿಲ್ಲ. KPSC ಸ್ಕೂಲ್ಗಳ ಬಗ್ಗೆ ನೀವು ಉಲ್ಲೇಖ ಮಾಡಿದ್ರಿ. KPSC ಸ್ಕೂಲ್ ಇವತ್ತಲ್ಲ, ಈ ಬಜೆಟ್ ಅಲ್ಲ, ಲಾಸ್ಟ್ 3 ಇಯರ್ಸ್ ಬಜೆಟ್ ಅಲ್ಲೂ ಕೂಡ ಹೇಳಿದ್ರಿ. ಇವತ್ತಿನ ತನಕ KPSC ಶಾಲೆಗಳು ಘೋಷಣೆ ಆಯ್ತು. KPSC ಶಾಲೆಗಳಿಗೆ ದುಡ್ಡಲ್ಲಿ ಕೊಟ್ಟಿದ್ದೀರಿ? ಯಾವ KPSC ಶಾಲೆಗಳ ಅನುದಾನ ಕೊಟ್ಟದ ಸ್ಟ್ರೆಂಥನ್ ಮಾಡಿದಿರಿ? ಯಾವ ಹೊಸ ಶಿಕ್ಷಕರ ನೇಮಕಾತಿ ಆಗಿದೆ? ಆರೋಗ್ಯ ಇಲಾಖೆಗೆ ಹೊಸ ವೈದ್ಯರ ನೇಮಕಾತಿಯೋ ಅಥವಾ ಹೊಸ ಹಾಸ್ಪಿಟಲ್ಗಳು ಎಲ್ಲಿ ಪ್ರಾರಂಭ ಆಗಿದೆ? ಆಸ್ಪತ್ರೆಗಳನ್ನ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಸರ್ಕಾರ ಏನ್ ಕ್ರಮ ತಗೊಂಡಿದೆ? 3 ಬಜೆಟ್ ನಲ್ಲಿ ಯಥಾ ಪ್ರಕಾರ ಅವತ್ತೇನು ಹೇಳಿದ್ರಿ? ಶಬ್ದಗಳು ಬದಲಾಗಿದೆ, ಅದಕ್ಕೆ ವ್ಯಾಕರಣ ತಜ್ಞ ಅಂತ ಹೇಳಿದ್ದು. ಶಬ್ದಗಳು ಬದಲಾಗಿದೆ, ಆದ್ರೆ ಯೋಜನೆಗಳು ಅಮೌಂಟ್ ಇಟ್ಟಿದಿರಿ, ಇನ್ನು ಟೆಂಡರ್ ಪ್ರಕ್ರಿಯೆಯಲ್ಲಿದೆ, ಕ್ಯಾಬಿನೆಟ್ ಅನುಮೋದನೆಯಲ್ಲಿದೆ, ಆರ್ಥಿಕ ಇಲಾಖೆ ಅನುಮೋದನೆಯಲ್ಲಿದೆ ಅಂತ ಹೇಳ್ತಾ ಒಂದೇ ಯೋಜನೆಯನ್ನ 3 ಬಜೆಟ್ ನಲ್ಲಿ ಹೇಳಿರುವಂತ ಉದಾಹರಣೆಗಳು ನನ್ನ ಕಣ್ಮುಂದೆ ಇದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಇವತ್ತು ಯೋಜನೆ, ಅನುದಾನ ಮತ್ತು ಅನುಷ್ಠಾನ ಇದು ಒಂದಕ್ಕೊಂದು ಕೊಂಡಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಬಜೆಟ್ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಇದೆ.